ಹುಟ್ಟೂರು ಹರದನಹಳ್ಳಿಯಲ್ಲಿ ಇವತ್ತು ನಾವಿರುವಂಥದ್ದು. ಇನ್ನೇನು ಕೆಲವೇ ಅಂದರೆ ಗಂಟೆಗಳಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮರವರ ಪಾರ್ಥಿವ ಶರೀರ ಹುಟ್ಟೂರಿಗೆ ಆಗಮಿಸುತ್ತೆ. ಇಲ್ಲಿ ಸ್ಥಳೀಯರಿದ್ದಾರೆ. ಯಾಕಂತಂದರೆ ದೇವೇಗೌಡರ ಸಮಕಾಲೀನರು, ದೇವೇಗೌಡರ ಜೊತೆ ಅವರ ಜೊತೆ ಕೆಲಸವನ್ನು ಮಾಡಿದಂಥವರು, ಕುರಿಯನ್ನು ಕೂಡ ಅವ್ರ ಜೊತೆ ಕಾಯ್ದಂತಹ ವ್ಯಕ್ತಿ, ಹಿರಿಯ ಮನುಷ್ಯರು, 90 ವರ್ಷದ ವ್ಯಕ್ತಿ ಕಾಳೇಗೌಡರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಗೌಡ್ರೆ, ಇವತ್ತು ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮರವರು ತೀರೋಗಿದ್ದಾರೆ, ಮೃತಪಟ್ಟಿದ್ದಾರೆ. ಗೊತ್ತಾಗಿದೆ ನಿಮಗೆ ಮಾಹಿತಿ? ಹಾಂ, ಈಗ ಹೇಗಿತ್ತು ದೇವೇಗೌಡರು, ನಿಮ್ಮ ಅವರ ಒಡನಾಟ ಹೇಗಿತ್ತು? ಜೊತೆಗೆ ಚೆನ್ನಮ್ಮರವ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು? ಚೆನ್ನಮ್ಮನಿಗೂ ನಮಗೂ ಸಂಬಂಧ ಇಲ್ಲ, ಯಾವ ಗೌಡ್ರಿಗೂ ನಮಗೆ ಸಂಬಂಧ. ಅವರೇ ನಮ್ಮ ಭೇಟಿ ಜಾಸ್ತಿ ಸಿಗೋದಿಲ್ಲ. ಚೆನ್ನಮ್ಮರು ಅವ್ರು ಮದುವೆಯಾಗೂ ಅವ್ರು ಹೋಗ್ಬೇಕು, ನಮ್ಮ ಕೂಡ ಏನು ಜಾಸ್ತಿ ಮಾತಾಡಿಲ್ಲ. ದೇವೇಗೌಡರು ನಿಮ್ಮ ಸಂಬಂಧ ಹೇಗಿತ್ತು? ಹೇಗಿತ್ತು? ಅವರು ನಾವು ಚೆನ್ನಾಗಿ ಕುರಿ ಕಾದೆವು, ಎಲ್ಲ ಓದಕ್ಕೂ ಹೋಗಿದ್ದೆವು. ಅವರು ನಾವು ಕುರಿ ಕಾಯಕ್ಕೆ ಹೋದೆವು, ಅವ್ರು ಚಂದ ಹಚ್ಕೊಂಡು ಓದಿದ್ರು. ಅವ್ರು 8ನೇ ಕ್ಲಾಸ್ ಓದಿದ್ದು, ಕಾಡಿಗೆ ಓದ್ಕೊಂಡು. ಅವರು ಈಗ ನಿಮ್ಮ ಸ್ನೇಹಿತರ ಪತ್ನಿ ಮೃತರಾಗಿದ್ದಾರೆ, ಏನು ಹೇಳಿಕ್ಕೆ ಬಯಸ್ತೀರಾ? ಏನು ಹೇಳೋಣ, ಏನು ಹೇಳೋಣ. ಹೇಗಿದ್ರು ಗ್ರಾಮಸ್ಥರ ಜೊತೆ ಎಲ್ಲ ಹೇಗಿದ್ರು? ಗ್ರಾಮದಲ್ಲೂ ನಾವು ಇಬ್ಬರು ನಮ್ಮ ಜೊತೆ ಪುಸ್ತಕ 2 ವರ್ಷ ಆಗೋಯ್ತಲ್ಲ, 2 ವರ್ಷ ಆಗೋಯ್ತು. ಈಗ ಬಂದಾಗ ಎಲ್ಲ ಅನುಮಾನ ಮಾಡ್ತಾರೆ, ಮಾತಾಡ್ಸೋಕ್ಕೆ ಅನುಮಾನ ಮಾಡ್ತಾರೆ. ಅವ್ರಿಗೆಲ್ಲ ಪಚ್ಚಾಗೋದಲ್ಲ, ಎಲ್ಲ ಮರ್ತೋಗಿರ್ತಾರೆ. ಓ, ನಾವು ನೆಲ್ಕೊಂಡಿರ್ತೀವಿ, ಅವ್ರು ಮರ್ತೋಗ್ಯಾರ. ಹಿಂಗಾಗಿದೆ, ಏನು ಮಾಡ್ತೀವಿ. ಈಗ ಮತ್ತೊಬ್ರು ಇದ್ದಾರೆ ಗ್ರಾಮಸ್ಥರು, ನಮ್ಮ ಜೊತೆ ಮಾತನಾಡ್ಸೋಣ. ಸರ್, ಈಗ ಚೆನ್ನಮ್ಮರವರನ್ನು ನೀವು ಕೂಡ ಚಿಕ್ಕ ಮಕ್ಕಳಿಂದ ನೋಡಿರ್ತೀರಿ. ಹೇಗಿತ್ತು ಈ ಊರಿಗೆ ಬಂದಂಥ ಸಂದರ್ಭದಲ್ಲಿ? ಹೇಗೆ ಎಲ್ಲರನ್ನೂ ಮಾತಾಡಿಸ್ತಾ ಇದ್ರು? ಎಲ್ಲರನ್ನೂ ಮಾತಾಡ್ಸೋದು, ಎಲ್ಲರೂ ಗೌಡರು ಬರಲಿ, ಅವರೇ ಬರಲಿ, ಎಲ್ಲ ಮಾತಾಡ್ಸೋರು. ಎಲ್ಲರನ್ನೂ ಕರೆದು ಎಲ್ಲರನ್ನೂ ಒಳ್ಳೆದಾಗಿ ಮಾತಾಡಿಸಿ ಕಳಿಸೋರು. ಗ್ರಾಮಸ್ಥರ ಜೊತೆ ಹೇಗಿದ್ರು ಅವರು? ಚೆನ್ನಾಗಿದ್ರು, ಚೆನ್ನಾಗಿದೆ ಇದ್ರು ದೇವೇಗೌಡರು. ಎಲ್ಲ ಬಂದಾಗಿದ್ದೆಲ್ಲವ ಕರೆದು ಎಲ್ಲರೂ ಮನೆಗೆ ಕರೆದು ಎಲ್ಲರನ್ನೂ ಮಾತಾಡಿಸಿ ಎಲ್ಲ ಒಳ್ಳೆದಾಗಿದ್ದಿತ್ತು. ಸುತ್ತಮುತ್ತ ಹಳ್ಳಿಲೆಲ್ಲ ಅವ್ರಿಗೆ ಇದೈತೆ ಬಿಡಿ, ಒಳ್ಳೆ ಇದೈತಿ. ಹಂಗಾಗಿ ಅದು ಭಾರಿ ಇದಾಗಿದೆ. ಈಗ ಒಂದು ಕಡೆ ನೀರವ ಮೌನ, ಜೊತೆಗೆ ಗ್ರಾಮಸ್ಥರಲ್ಲಿ. ಯಾಕಂತಂದರೆ ಚಿಕ್ಕದ್ರಿಂದ ಅತಿ ಸಣ್ಣ ಹುದ್ದೆಯಿಂದ ದೊಡ್ಡ ಹುದ್ದೆಯ ತನಕ ಹೋಗಿದ್ದಂಥವರು ದೇವೇಗೌಡರು. ಅವರ ಪತ್ನಿ ಈಗ ಮೃತಪಟ್ಟಿದ್ದಾರೆ. ನೀವು ಗ್ರಾಮಸ್ಥರಾಗಿ ಇವತ್ತು ಹೇಗೆಲ್ಲ ಅದರ ಅಂತಿಮ ದರ್ಶನದಲ್ಲಿ ಪಾಲ್ಗೊಳ್ತೀರಿ? ಮತ್ತು ಗ್ರಾಮದಲ್ಲಿ ಯಾವ ಥರ ವಾತಾವರಣ ಇದೆ? ಈ ಸಂಪ್ರದಾಯದಲ್ಲಿ ಹಿಂದೆ ಹೇಳ್ತಾ ಇದ್ರು, ಗ್ರಾಮದಲ್ಲಿ ಯಾರಾದರೂ ಒಬ್ಬರು ಮೃತಪಟ್ಟರೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರಲಿಲ್ಲ, ಎಲ್ಲರೂ ಕೂಡ ಒಟ್ಟಿಗೆ ಸೇರ್ತಾಯಿದ್ರು. ಆ ಥರದ ಸಂಪ್ರದಾಯವನ್ನು ಈಗಲೂ ಉಳಿಸ್ಕೊಂಡಿದ್ದಾರೆ ಹಳ್ಳಿಲಿ? ಈಗಲೂ ಐತೆ ಸರ್, ಈಗಲೂ ಐತೆ. ಅವ್ರ ತಿಥಿ ಕಳೆಯವರೆಗೂ ಅವ್ರ ಮನೆಗೆ ಊಟ ತಗೋಗೆಲ್ಲ ಕೊಡ್ತಾರೆ, ಎಲ್ಲ ಇದು ಮಾಡ್ತಾರೆ. ಈಗಲೂ ಐತೆ ಅದು ಸಹ, ಇದು ಸಂಪ್ರದಾಯ ಈಗಲೂ ಐತೆ, ಅದೇನು ಹೋಗಿಲ್ರ. ಎಲ್ಲ ಐತರ ಈಗಲೂ. ಏನು ರೇವಣ್ಣರವರು ಈಗ ಅಲ್ಲಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ಮಾಡ್ತಾ ಇದ್ದಾರೆ. ಮೊದಲೇ ಏನಾರ ಆ ಥರದ್ದು ಹೇಳ್ಕೊಂಡಿದ್ರೆ ಯಾರಾದ್ರೂ ಗ್ರಾಮಸ್ಥರ ಜೊತೆ ಹೇಗೆ? ಇಲ್ಲ, ಇಲ್ಲಿ ಅವ್ರ ತೋಟಕ್ಕೆ ಅಂತ ಹೇಳಿದರು. ಈಗ ಅಲ್ಲಿ ಜಮೀನು ತಗೊಂಡ್ರು, ಈಗ ಅಲ್ಲಿಗೆ ಅಂತ ಹೇಳ್ತಾವ್ರೆ. ಮುಂಚೆ ಎಲ್ಲ ಇದು ದೇವೇಗೌಡರು ಬರ್ಕೊಟ್ರು ತೋಟಕ್ಕೆ, ಅವ್ರ ತಂದೆ ತಾಯಿ ದಪ್ಪನ ಮಾಡಿರ್ತಕ್ಕಂಥ. ಅಂದರೆ ಈಗ ಅಲ್ಲಿ ಬೆಟ್ಟದ ಪಕ್ಕದಲ್ಲಿ ಜಮೀನು ತಗೊಂಡವ್ರೆ, ಅಲ್ಲಿಗೆ ಅಂತ ಹೇಳ್ತಾವ್ರೆ. ಅಲ್ಲಿ ಏನೋ ಗಾರ್ಡನ್ ಏನೋ ಮಾಡ್ತಾರಂತೆ, ಅಲ್ಲಿಗೆ ಅಂತ ಹೇಳ್ತಾವ್ರೆ. ಮುಂಚೆ ಎಲ್ಲ ಊರಿಗೆಲ್ಲರೂ ಗೊತ್ತಿದ್ದು ತೋಟದಲ್ಲಿ ಅಂತವಳೆ, ಇಲ್ಲೇ ತೋಟ ಐತೆ ಅವ್ರದ್ದು, ತೋಟದಲ್ಲಿ ಅಂತ ಹೇಳಿದರು. ತೋಟಕ್ಕೇನು ಇಲ್ಲ ಅಂತವ್ರೆ, ಬೆಟ್ಟದ ಪಕ್ಕದಲ್ಲಿ ಅಂತ ಹೇಳ್ತಿರ್ತಾರೆ, ದೇವ್ರ ಬೆಟ್ಟ ತೋಟ. ತಮ್ಮಗೆ ಬಸವನಿಗೆ ಅದು ನನ್ನ ತಮ್ಮ. ಇವರೀಗ ಈ ತಗೊಂಡವ್ರು ಅಲ್ಲಿ ಒಪ್ಪಂದ ಮಾಡ್ತಾರಂತೆ. ಈ ತೋಟ ಬಿಟ್ಟರು, ದೇವೇಗೌಡರು ಸಂಪನ್ನ ಮಾಡಿದ್ದು ಈ ತೋಟ. ಅವ್ರೇನು ಸಂಪನ್ನ ಮಾಡಿಲ್ಲಲ್ಲ, ದೇವೇಗೌಡರು ಸಂಪನ್ನ ಮಾಡಿದ್ದು. ದೇವೇಗೌಡರು ಇಲ್ಲಿಗೆ ಹಾಕಬೇಕಾಗಿತ್ತು, ತಗೋಗಿ ಅಲ್ಲಿಗೆ ಹಾಕ್ತಾನೆ. ಇಲ್ಲಿ ಜಮೀನು ತಗೊಂಡು ಹಿಂಗಾಗಿ ಏನು ಮಾಡೋದು.
ಏನು ಹೇಳ್ತೀರಿ ದೇವೇಗೌಡರ ಬಗ್ಗೆ ಏನು ಗೊತ್ತಿದೆ ನಿಮಗೆ? ಏನು ಗೊತ್ತಾಗಬೇಕು ನಮಗೆ? ಬಂದಾಗ ಮಾತಾಡಿಸ್ತಾರೆ ಬಾಪ ಅಂತಾರೆ ಅಷ್ಟೇ ಹೊರತು ನೈತಿಕ ಕಮ್ಮಿ ಅವ್ರು ಏನು ಮಾತಾಡೋಕ್ಕಲ್ಲ, ನಾವು ಮಾತಾಡೋಕ್ಕಲ್ಲ ಅಷ್ಟೇ. ಇದಿಷ್ಟು ಹರದನಹಳ್ಳಿಯ ಗ್ರಾಮಸ್ಥರು ಹೇಳುವಂಥ ಮಾತು. ಒಂದು ಕಡೆ ದೇವೇಗೌಡರ ಸಮಕಾಲೀನರು ಕಾಳೇಗೌಡರು, ಅವರು ದೇವೇಗೌಡರು ಮತ್ತು ಕಾಳೇಗೌಡರು ಇಬ್ಬರು ಕೂಡ ಒಟ್ಟಿಗೆ ಕುರಿ ಕಾಯ್ತಾ ಇದ್ರಂತೆ ಹಿಂದೆ, ಅವರೇ ಹೇಳುವಂಥ ಮಾತು. ಜೊತೆಗೆ ಅವರ ಗ್ರಾಮಸ್ಥರು ಕೂಡ ಈಗಾಗಲೇ ಹೇಳುವಂಥ ಮಾತು. ಒಟ್ಟಾರೆ ಪಾರ್ಥಿವ ಶರೀರ ಬರುವಿಕೆಗಾಗಿ ಹರದನಹಳ್ಳಿಯ ಗ್ರಾಮಸ್ಥರು ಇಲ್ಲಿ ಕಾಯ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.